ನಾವೇನ್ ಮಾಡೋಣ, ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ, ಗೊಂಬೆ ಆಡ್ಸೋಣ ಮೇಲೆ ಕೂತು. ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ವೀಡಿಯೋ ತಮ್ಮಲ್ಲಿ ನೋಡ್ತಿದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗಿದೆ ಅಂತ. ನೋಡಿ, ಒಂದು V4 3 HP ಮೋಟರ್ ತಂದಿದ್ರು. ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ಮೋಟರ್ ಬುಷ್ ಆಗಿದೆ, ವೈನ್ ಕೂಡ ಹೋಗಿದೆ. ಅದಕ್ಕೆ ನಾನು ಓಪನ್ ಮಾಡಿ ನೋಡೋಣ ಅಂತೇಳಿ ಓಪನ್ ಮಾಡಿದೆ. ಅವರಿದ್ರಿಗೆ ಯಾವ ಥರ ಒಳಗಡೆ ಡಸ್ಟ್ ತುಂಬಿತ್ತು ಅಂದರೆ ಸಿಕ್ಕಾಪಟ್ಟೆ ಡಸ್ಟ್ ತುಂಬಿತ್ತು. 1 kg ಅಷ್ಟು ಒಳಗಡೆ ಮಣ್ಣು ತುಂಬಿತ್ತು. ಏನಪ್ಪ ಈ ರೀತಿಯಾಗಿದೆ ಅಂತ ಕಸ್ಟಮರ್ ಆಶ್ಚರ್ಯಪಟ್ಟರು. ಏನಕ್ಕೆ ಈ ಥರ ಆಗುತ್ತೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಥರ ಆಗಬಾರ್ದು ಅಂದರೆ ಮೋಟ್ರ್ ಹೋದ್ಸಲ ಒಂದು 2 ವರ್ಷದಿಂದ ಮೋಟ್ರ್ ಬುಷ್ ಹೊಡಿಸಿದ್ರಂತೆ. ಮೋಟ್ರ್ ಬುಷ್ ಹೊಡಿಸಿ ಆಯಿಲ್ ಸೀಲು ನೀಟಾಗಿ ಹಾಕಿಲ್ಲ, ಹಾಗಾಗಿ ಈ ಥರ ಆಗಿದೆ. ನೋಡಿರಿ, ಪೂರ್ತಿ ಒಳಗಡೆ ಡಸ್ಟ್ ತುಂಬಿ ರೋಟ್ರ್ ಸಮೇತ ಸೌದೋಗಿದೆ. ಒಳಗಡೆ ಕೋರ್ ಇರುತ್ತೆ, ಕೋರ್ ಕೂಡ ಉಜ್ಜಾಗಿರುತ್ತೆ. ನೋಡಿ, ಇದೆಲ್ಲ ತೆಗೆದಾಗ್ತಿದ್ದೀನಿ. ಡಸ್ಟ್ ಇದೆ ಅಂದರೆ ಮೋಟ್ರ್ ವೈಂಡಿಗೆ ಮತ್ತೆ ಬರೋ ಚಾನ್ಸಸ್ಸೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ರೈತರು 15-20 ರೂಪಾಯಿ ಆಯಿಲ್ ಸೀಲಲ್ಲಿ ಏನೋ ಉಳಿಸ್ತಾರೆ ನನಗೆ. ಈ ಥರ ಆಯಿಲ್ ಸೀಲ್ ಹಾಕ್ಸಿಲ್ಲದೆ ನೋಡಿರಿ, ಮೋಟ್ರ್ ಬುಷ್ ಹೊಡಿಸಿದಾಗ ಕಂಪಲ್ಸರಿ ಆಯಿಲ್ ಸೀಲ್ ಹಾಕ್ಸಿ, ಇಲ್ಲಾಂದರೆ ಇದೇ ಥರ ನಿಮ್ಮ ಮೋಟ್ರಲ್ಲೂ ಆಗುತ್ತೆ. ಈ ರೋಟ್ರಲ್ಲಿ ನೋಡಿ ಯಾವ ಥರ ಉಜ್ಜಿದೆ ಅಂದರೆ ಅರ್ಧ ಇಂಚು 1/4 ಇಂಚು ರೋಟ್ರೆ ಕಿತ್ಕೊಂಡು ಹೋಗ್ಬಿಟ್ಟಿದೆ, ಆ ರೇಂಜಿಗೆ ಉಜ್ಜಿದೆ. ಇವಾಗ ನೋಡೋಣ, ನೀರು ಹಾಕಿ ತೊಳಿತೀನಿ, ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೋಡೋಣ. ಅವರಿಗೆ ಹೇಳಿದೆ, ಇದು ಮೋಟ್ರು ಬರೋ ಚಾನ್ಸಸ್ ಕಡಿಮೆ, ಇಷ್ಟೊಂದು ಉಜ್ಜಾಗಿದೆ. ರೋಟ್ರು, TV ಪ್ಲೇಟು, ಬಾಟಮ್ ಎಲ್ಲ ಒಳಗಡೆ ಅಷ್ಟು ಏನು ಒಳಗಡೆ ಏನಿದೆ ಎಲ್ಲ ಪಾರ್ಟ್ಸು ಉಜ್ಜಾಗಿದೆ. ವೈನಿಗೂ ಕೂಡ ಹಾಳಾಗಿದೆ. ಸುಮ್ಮನೆ ರಿಪೇರಿ ಬರೋಲ್ಲ, ಮಾಡಿಸಿದ್ರು ಪ್ರಯೋಜನ ಇಲ್ಲ ಅಂತೇಳಿ ಅದಕ್ಕೆ ಹಂಗಂತ ಹೇಳ್ದೆ ಅವ್ರಿಗೆ. ಇಲ್ಲಾಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಡ್ತೀರಾ, ಮಾಡ್ಕೊಡಲ್ಲ ಅಂತಲ್ಲ. ಮತ್ತೆ ಏನಾದರೂ ಸಮಸ್ಯೆ ಆದರೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ, ಮತ್ತೆ ಸುಮ್ಮನೆ ಎತ್ತಿ ಬಿಡೋದು ರಿಸ್ಕ್ ಜಾಸ್ತಿ. ಅದಕ್ಕೆ ಹೊಸ ಮೋಟ್ರ್ ತಗೊಂಬಿಟ್ರಿ ಅಂತ ಹೇಳಿದ್ದೀನಿ. ನೋಡಿರಿ, ಪೂರ್ತಿ ಕರ್ರಗಾಗ್ಬಿಟ್ಟಿದೆ. ನೋಡಿರಿ, ರೋಟ್ರೆಲ್ಲ ಪೂರ್ತಿ ಅಲ್ಲಿ ಮುಂದೆ ಇಟ್ಟಿದ್ದೀನಿ, ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಒಂದು ಚೀಲ ತಂದುಕೊಡ್ತಾ ಇದ್ದೀನಿ. ತಂದುಕೊಟ್ಬಿಟ್ಟು ಇದು ಬರೋಲ್ಲ ಅಂತೇಳಿ ಅವರಿಗೆ ಕೊಟ್ಟು ಕಳಿಸ್ತೀನಿ. ಎಲ್ಲ ಕೂಡಿಸ್ತವ್ರೆ ಅವರೇ, ನಾನು ಬಿಚ್ಚಿದ್ದೆ ಕೂಡಿಸ್ತಾನೆ. ಪೂರ್ತಿ ಏನಿದೆ ಎಲ್ಲ ಪೂರ್ತಿ ಹಾಳಾಗಿದೆ. ಮೇನ್ ರೀಸನ್ ಏನು ಗೊತ್ತಾ? ನೋಡಿರಿ, ಇದರಲ್ಲಿ ಫ್ಲ್ಯಾಂಜಲ್ಲಿ ಮಣ್ಣು ಎಷ್ಟು ಕೂತಿದೆ, 1/4 ಇಂಚು ಸುತ್ತಲೂ ಬರೀ ಡಸ್ಟ್ ಇದೆ. ಸೊಳ್ಳೆ ಪತ್ತೆ ಹಾಕಿದ್ರಂತೆ ಮೋಟ್ರಿಗೆ. ಸೊಳ್ಳೆ ಪತ್ತೆ ಹಾಕಿ ಬಿಟ್ಟರು, ಆದರೆ ಮೋಟ್ರಿಗೆ ನೀಟಾಗಿ ಪ್ಯಾಕಿಂಗ್ ಇರಬೇಕು. ಒಳಗಡೆ ಯಾವುದೇ ರೀತಿ ಡಸ್ಟ್ ಹೋಗಬಾರ್ದು. ಹಾಳಾದರೆ ಪಂಪ್ ಅಂದರೆ ಮೇಲ್ಗಡೆ ಪಂಪ್ ಕೂಡ ಹಾಳಾಗಬಾರ್ದು. ಆ ರೀತಿ ಒಳ್ಳೆ ಸೊಳ್ಳೆ ಪತ್ತೆ ನೀಟಾಗಿರೋದು ಹಾಕ್ರಿ. ಇಲ್ಲ ಸೊಳ್ಳೆ ಪತ್ತೆ ಜಲ್ದಿ ಬರುತ್ತೆ ಮೆಸ್ಸಿಂದು, ಆ ಥರದ್ದು ಮೆಸ್ ಯೂಸ್ ಮಾಡಿರಿ. ನೋಡಿ, ಚೀಲ ಕೊಟ್ಟೆ ಇವ್ರಿಗೆ ತುಂಬ್ಕೊಳ್ರಿ ಅಂತ, ಪಾಪ ಅವರೇ ಎಲ್ಲ ಫಿಟ್ ಮಾಡ್ಕೊಂತವ್ರೆ. ನೋಡಿರಿ, ಇದು ಮೋಟ್ರ್ ಬುಷ್ ಫುಲ್ ಹೋಗಿತ್ತು ಅಂದರೆ ಫುಲ್ ಹೋಗಿತ್ತು. ಮಳೆ ಬಂದಿದ್ದು ಕೂಡ ವೋಲ್ಟೇಜ್ ಕೂಡ 450 ಏನಾಯ್ತಂತೆ. ಪೂರ್ತಿ ಆನ್ ಮಾಡಿಬಿಟ್ರೆ ನಮ್ಮ ಮಳೆಯಲ್ಲೂ ಕೂಡ, ಹಾಗಾಗಿ ಪೂರ್ತಿ ಹಾಳಾಗೋಗಿತ್ತು. ವೋಲ್ಟೇಜ್ ಕಡಿಮೆ ಇದ್ದರೆ ಈ ಥರ ಸಮಸ್ಯೆ ಆಗ್ತಾ ಇರಲಿಲ್ಲ. ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್